ವತಿಯಿಂದ ಇವತ್ತು ಶ್ರೀನಿವಾಸ್ ಈಗಾಗಲೇ ನಮಗೆಲ್ಲ ಚಿರಪರಿಚಿತರಾಗಿದ್ದಾರೆ. ನಮಗೆ ಯಾಕೆಂದರೆ ಶ್ರೀನಿವಾಸ್ ಅಂತ ಹೇಳಿದ್ರೆ ಈಗ ಬೀರೇಶ್ವರ ಟ್ರಾವೆಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಅಷ್ಟು ಮಾತ್ರನೇ ನಾವು ಪರಿಚಯ ಆಗಿದ್ರು. ಇವತ್ತು ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಈಗ ನಮ್ಮ ಡೆಲ್ಲಿ ಕ್ರೈಮ್ ವರದಿಗಾರನಾಗಿದ್ದೀನಿ, ನಮ್ಮಿದರಲ್ಲಿ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಆಗಲೇ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ನ ವರದಿಗಾರರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಸೇರ್ಪಡೆ ಆಗಿರೋದ್ರಿಂದ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ನಾನು ಪರಿಗಣನೆ ಮಾಡಿಸಿದ್ದೀನಿ. ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನು ಮುಂದೆ ಅಷ್ಟೇ ನೀವು ಅಷ್ಟೇ ಒಳ್ಳೊಳ್ಳೆ ಸುದ್ದಿಗಳನ್ನು ನೀವು ಕೊಡಬೇಕು, ನಮ್ಮ ನೇರವಾಗಿ ಹೇಳಬೇಕು. ಈಗ ನೇರ ದಿಟ್ಟ ನಿರಂತರ ಅಂತ ಹೇಳ್ಬಿಟ್ಟು ನಮಗೆಲ್ಲ ಹೆಸರು ಬರ್ತಾ ಇದೆ. ಆ ಹೆಸರು ನೀವು ತಗೋಬೇಕು ಅಂತ ನಾನು ಮನಸಾರ ಆಶೀರ್ವಾದ ಮಾಡಿದ್ದೀನಿ, ಮನಸಾರ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮೇಲೆ ನೀವು ಒಳ್ಳೆ ಹೆಸರು ತಗೋಬೇಕು, ಒಳ್ಳೊಳ್ಳೆ ವರದಿ. ಯಾಕಂದರೆ ಕಿವಿ ಎಣ್ಣೆ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರ ಮತ್ತು ಅಧಿಕಾರಿಗಳು ಏನಾದರೂ ಕೆಟ್ಟು ನಡ್ಕೊಂಡಾಗ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಜನರ ಅನಾನುಕೂಲ ಮಾಡಿದಾಗ ನಾವು ಕಿವಿ ಹಿಂಡ ಕೆಲಸ ನಾವು ಮಾಡಬೇಕಾಗುತ್ತೆ. ಆ ಕೆಲಸ ನೀವು ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಅವ್ರನ್ನ ಕೋರಿ ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ಬಂದಿದ್ದಾರೆ. ಇವತ್ತು ಅವರಿಗೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋದಕ್ಕೆ ಅವರಿಗೆ ಐಡೆಂಟಿಟಿ ಕಾರ್ಡನ್ನು ನಾವು ಅವ್ರ ಕೊಳ್ಳಿಗೆ ಹಾಕಿದ್ದೀವಿ. ಮತ್ತು ಅದೇ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರನ್ನು ನಾನು ಸಾದರವಾಗಿ ಆಹ್ವಾನ ಕೊಟ್ಟು ಸಾದರವಾಗಿ ನಾನು ಕುಳಿಸು ಮತ್ತು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸುವುದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಮತ್ತು ನಮ್ಮ ನಾಗೇಶ್ ಅಂತ ಹೇಳ್ಬಿಟ್ಟು ಅವರು ಸಹ, ಯಾಕೆಂತ ಹೇಳಿದ್ರೆ ಅವರು ವಿವಿಧ ವ್ಯವಹಾರದಲ್ಲಿ ಮೊದಲು ಯಾವುದೋ ಒಂದು ಸಂಘಟನೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಹೆಸರು ಬೇಡ ನಮಗೆ, ಅವರು ಮಾಡಿದ್ದಾರೆ. ಅಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮನ್ನು ಬಂದಿದ್ದಾರೆ. ಇಲ್ಲ ಸರ್, ನಾನು ಏನೂ ಇಲ್ಲ ಸರ್, ಕೆಲಸ ನಾನು ಉತ್ಸಾಹದಲ್ಲಿದ್ದೀನಿ, ನಾನು ಏನೋ ಉತ್ಸಾಹ ವ್ಯವಹಾರ ಮಾಡಬೇಕು, ಇಂಥ ಏನಾದರೂ ನ್ಯೂಸ್ ಕೊಡಬೇಕು ಅನ್ನೋ ಒಂದು ಅವರ ಹಂಬಲ ಇತ್ತು. ಆ ಹಂಬಲವನ್ನು ನಾವು ನೋಡಿ ಮತ್ತೆ ನಾವು ಆಹ್ವಾನ ಕೊಟ್ಟಾಗ ಅವರು ನಮ್ಮ ಮಾತಿಗೆ ಹೂಗೊಟ್ಟು ನಮ್ಮನ್ನು ಅಪ್ಕೊಂಡಿದ್ದಾರೆ. ಈಗ ಅವರು ಕೂಡ ನಮ್ಮಲ್ಲಿ ಈಗ ಡೆಲ್ಲಿ ಕ್ರೈಮ್ ವರದಿನಲ್ಲಿ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತು ಈಗಾಗಲೇ ನೋಡಿ ಈಗ ನಮ್ಮ ಈ ನಮಸ್ತೆ ಚಿಂತಾಮಣಿ ಚಾನಲ್ಗೆ ಇವತ್ತು ಸಕ್ರಿಯ ಮೆಂಬರ್ ಆಗಿದ್ದಾರೆ, ಅಂದರೆ ಸದಸ್ಯರಂತ ತಗೊಂಡಿದ್ದಾರೆ. ಅವರು ಕೂಡ ನಾನು ಇದರಲ್ಲಿ ನಾನು ಸಾದರವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಮತ್ತು ಒಳ್ಳೆ ನೇರ ನಿಟ್ಟ ನಿರಂತರವಾಗಿ ಸದಾ ಸುದ್ದಿ ಮಾಡಿ ಒಳ್ಳೆ ಏನು ಕಿವಿ ಇಲ್ಲ ಕೆಲಸ ಮಾಡಬೇಕು. ಅಧಿಕಾರಿಗಳು ತಪ್ಪು ಮಾಡಿದಾಗ ನಾವು ಬಹಿರಂಗವಾಗಿ ಹೇಳೋಣ, ಭಯ ಹೇಳೋದಲ್ಲ, ಭಯ ಇದರಿಂದ ಹೇಳೋದಿಲ್ಲ ನಾವು. ಮತ್ತು ನಮ್ಮ ಸರ್ಕಾರಕ್ಕೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರು ಹೇಳೋಣ. ನಾವು ಮೀಡಿಯಾದಿಂದ ವತಿಯಿಂದ ಅವ್ರಿಗೆ ಕಿವಿ ಇಡೋ ಕೆಲಸ ನಾವು ಮಾಡೋಣ. ಅದರಿಂದ ದಯವಿಟ್ಟು ಇಬ್ಬರಿಗೂ ಅಷ್ಟೇ ನಮ್ಮ ನಾಗೇಶ್ ಅವ್ರಿಗಾಗಲಿ ಮತ್ತು ಶ್ರೀನಿವಾಸ್ ಅವ್ರಿಗಾಗಲಿ ನಾನು ಮತ್ತೆ ಕಳಕಳಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರನ್ನು ಕೆಡಿಸ್ಕೋಬೇಡಿ, ಹೆಸರನ್ನು ಉಳಿಸ್ಕೊಳ್ಳಿ. ನೀವು ನಮ್ಮ ಸಂಘಟನೆಯನ್ನು ಬೆಳೆಸಿ ನೀವು. ಮತ್ತು ಈಗ ನಿಮ್ಮಿಬ್ಬರನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ಮಲ್ಲಿಕಾರ್ಜುನ್ ಬಗ್ಲೆ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಟೀಮ್ ಮಾಡಿದ್ದೀವಿ ನಾವು. ಈಗ ಈಗ ಶ್ರೀನಿವಾಸ್ ಅವ್ರನ್ನೂ ಮಾಡ್ತಾ ಇದ್ದಾರೆ. ಈಗ ನಿಮ್ಮಲ್ಲಿ ಸಕ್ರಿಯವಾಗಿ ನಿಮ್ಗೆ ಏಪ್ರಿಲ್ ಆದ ತಕ್ಷಣ ನಿಮ್ಮನ್ನು ಅಲ್ಲಿ ಸೇರಿಸ್ತೀನಿ. ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ